ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಸೋಮವಾರ 10th ಜೂನ್ ವೀಕ್ಲಿ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ 5 ಟ್ರೇಡಿಂಗ್ ಲೆವೆಲ್ಸ್ ನ ಡಿಸ್ಕಸ್ ಮಾಡ್ತೀವಿ. ಸೊ ಅದನ್ನ ಈಗ ನೀವು ಅಬ್ಸರ್ವ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ತಿಳ್ಕೊಬಹುದು. ನನ್ನ ನಂಬರ್ 9845852716. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ನ ಶುಕ್ರವಾರ ದಿನ ನೋಡಿದ್ರೆ ಇಲ್ಲಿ ಬಂದಿರೋದು 11,766.55. ಇಲ್ಲಿ ಇಂಪಾರ್ಟೆಂಟ್ ಆಗಿ ಮತ್ತೊಂದು ವಿಷಯ ಹೇಳ್ಬೇಕು ಅಂತಂದ್ರೆ 3rd ಜೂನ್ ಏನು ಲೈಫ್ ಟೈಮ್ ಹೈ ಮಾಡಿತ್ತು, ಅದು ಎಕ್ಸಿಟ್ ಪೋಲ್ ಬಂದ ನಂತರ ಸೋಮವಾರ ದಿನ ಅದರ ಹೈ ಕೂಡ 11,766.55 ಆಗಿದೆ. ಸೊ ಇದೇ ಲೆವೆಲ್ ನ ಶುಕ್ರವಾರ ದಿನ ಹೈ ಮಾಡಿ ಮಿಡ್ ಕ್ಯಾಪ್ ನಿಫ್ಟಿ, ಅದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿತ್ತು. ಸೊ ನಾವು ಸೋಮವಾರ ದಿನ ಮಿಡ್ ಕ್ಯಾಪ್ ನಿಫ್ಟಿ ಫ್ಲಾಟ್ ಸ್ವಲ್ಪ ನೆಗೆಟಿವ್ ಓಪನ್ ಆಗ್ಬೋದು ಅನ್ಸುತ್ತೆ. ಇನ್ನು ನರೇಂದ್ರ ಮೋದಿ ಅವರು 9th ಜೂನ್ ಏನು ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಗ್ಯಾಪ್ ಅಪ್ ಅಲ್ಲಿ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಇತರ ಇಂಡಸ್ಟ್ರೀಸ್ ಅಲ್ಲಿ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಇಂಪಾರ್ಟೆಂಟ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಲಿಲ್ಲ, ಫ್ಲಾಟ್ ಗ್ಯಾಪ್ ಡೌನ್ ಆಗ್ಲಿ ಓಪನ್ ಆಗ್ಲಿ ಯಾವುದೇ ರೀತಿ ಆದ್ರೆ ಕೂಡ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ಈಗ ನೋಡ್ತಾ ಹೋಗೋಣ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಾವು ಮೊದಲನೇ 15 ನಿಮಿಷದಿಂದ 20 ನಿಮಿಷ ವೇಟ್ ಮಾಡ್ಬೇಕು. ಅಲ್ಲಿ ಏನಾದ್ರು ಗ್ರೀನ್ ಕ್ಯಾಂಡಲ್ ಆಗಿ ಅದ್ರ ಮೇಲೆ ಹೋಗಕ್ಕೆ ಶುರು ಆದ್ರೆ ಅಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಫ್ಲಾಟ್ ನೆಗೆಟಿವ್ ಓಪನ್ ಆಗ್ಲಿ, ಫ್ಲಾಟ್ ಆಗಿ ಓಪನ್ ಆಗ್ಲಿ, ಅಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳಲ್ಲ. ಸೊ 11,766.55 ಮೇಲೆ ಹೋಗಿ 15 ನಿಮಿಷದ ಕ್ಯಾಂಡಲ್ ಕಂಪ್ಲೀಟ್ ಮಾಡಿ ಆ ಕ್ಯಾಂಡಲ್ ಮೇಲೆ ಹೋಗ್ತಿದ್ದಂಗೆ ನಾವು ಸಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಡೇ ಲೋ ನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಸೊ ಡೇ ಲೋ ನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡ್ರೆ ನಮ್ಗೆ ಮೇಲೆ 11,900 ಇಂದ 12,000 ಲೆವೆಲ್ ವರೆಗೂ ಮಿಡ್ ಕ್ಯಾಪ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ 11,900 ಬರ್ತಿದ್ದಂಗೆ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡಿ ಇಲ್ಲ ಪ್ರಾಫಿಟ್ ಬುಕ್ ನ ಕೂಡ ಮಾಡ್ಕೋಬಹುದು. ಈ ಲೆವೆಲ್ ಇಂದ ಏನಾದ್ರೂ ಬಿಯರಿಶ್, ಸೊ ಬಿಯರಿಶ್ ಕ್ಯಾಂಡಲ್ ಆದ್ರೆ, ಬಿಯರಿಶ್ ರೆಡ್ ಕ್ಯಾಂಡಲ್ ಆದ್ರೆ 50 ಮಿನಿಟ್ಸ್ ಫಾಲೋ ಮಾಡ್ಬೇಕಾಗುತ್ತೆ. ಅದ್ರ ಲೋವರ್ ಲೆವೆಲ್ ಇಂದ ನಾವು ಪುಟ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು ಹಾಗೂ ಡೇ ಹೈ ನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಅಗೇನ್ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 11,700 ಹತ್ರ. ಸೊ ಇದು ಇಲ್ಲಿ ಒಂದು ಸ್ವಿಂಗ್ ಲೋ ಇದೆ, ಇಲ್ಲಿವರೆಗೆ ಬರ್ಬೋದು. ಸೊ ಇಲ್ಲಿ ಇದ್ರ ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಏನಾದ್ರೂ ಇಲ್ಲಿ ಶಾರ್ಪ್ ಕರೆಕ್ಷನ್ ಬಂದು ಇದ್ರ ಕೆಳಗಡೆ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡ್ ಆಗ್ತಾ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋಕೆ ಶುರು ಆದ್ರೆ ಇದು ಕೆಳಗಡೆ 11,600 ಇದು ಮಿಡ್ ಕ್ಯಾಪ್ ನಿಫ್ಟಿಯ 5 ಡೇ ಮೂವಿಂಗ್ ಆವರೇಜ್ ಇದೆ. ಸೊ 5 ಡೇ ಮೂವಿಂಗ್ ಆವರೇಜ್ ಇಲ್ಲಿವರೆಗೆ ಬರೋ ಚಾನ್ಸಸ್ ಇದೆ. ಸೊ ರಿಸ್ಕಿ ಟ್ರೇಡರ್ಸ್ 11,700 ಕೆಳಗೆ ಕೂಡ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಸೊ 11,600 ಹತ್ರ ಸಿಕ್ಕರೆ ಮಾತ್ರನೇ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ನಾವು ಸಿ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು. ಸೊ ಅಗೇನ್ ನಾನು ಹೇಳೋದು, ಈ ಲೆವೆಲ್ ಅಲ್ಲಿ ಸಿ ಪೊಸಿಷನ್ಸ್ ಅಂದ್ರೆ ಸಪೋರ್ಟ್ ರಿವರ್ಸಲ್ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಇಲ್ಲಿ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗಿ ಅದು 15 ನಿಮಿಷದ ಕ್ಯಾಂಡಲ್, ಸೊ 15 ನಿಮಿಷದ ಬುಲ್ಲಿಶ್ ಕ್ಯಾಂಡಲ್ ಆಗಿ ಅದ್ರ ಮೇಲೆ ಹೋಗಕ್ಕೆ ಶುರು ಆದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಶಾರ್ಪ್ ರಿಕವರಿ ಬಹಳ ಸುಲಭವಾಗಿ 11,700 ಹತ್ರ ಹಾಗೂ ಮೇಲೆ 11,800 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ನಾವು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೋಟ್ ಮಾಡ್ಕೋಬೇಕು ಅಂತಂದ್ರೆ ಮಿಡ್ ಕ್ಯಾಪ್ ನಿಫ್ಟಿಯ ಕ್ಲೋಸಿಂಗ್ 11,766 ಏನಿದೆ, ಇಲ್ಲಿಂದ ಕೆಳಗಡೆ 11,700. ಸೊ ಈ 60 ಪಾಯಿಂಟ್ಸ್ ರೇಂಜ್ ಏನಿದೆ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಅದು
ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಸೊ 11,766 ಮೇಲೆ 15 ನಿಮಿಷದ ಕ್ಯಾಂಡಲ್ ಆದ್ರೆ ಅದ್ರ ಮೇಲೆ ಕಾಲ್ ಪೊಸಿಷನ್ ತಗೋಬಹುದು, ಅಥವಾ 11,700 ಕೆಳಗಡೆ ಏನಾದ್ರೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ನಾನು ಲೆವೆಲ್ ಹಾಗೂ ಲೋವರ್ ಲೆವೆಲ್ ಅಲ್ಲಿ ಕಾಂಟ್ರಾ ಟ್ರೇಡ್ ಕೂಡ ಹೇಳಿದ್ದೀನಿ. ಅವುಗಳನ್ನ ನೋಟ್ ಮಾಡ್ಕೊಂಡು ನೀವು 10th ಜೂನ್ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಆಲೋಚನೆ ಮಾಡಬಹುದು. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿ ಆಯ್ತು. ಇನ್ನು ನಾನು ಆಲ್ರೆಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ 10th ಜೂನ್ ಸೋಮವಾರ ಟ್ರೇಡಿಂಗ್ ಲೆವೆಲ್ಸ್ ಗಳ ವಿಡಿಯೋನ ಆಲ್ರೆಡಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳಲು ಆ ವಿಡಿಯೋನ ನೀವು ನೋಡಬಹುದು. ಸೊ ಈಗ ನಾವು ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಅಬ್ಸರ್ವ್ ಮಾಡೋಣ. ಸೊ ಬ್ಯಾಂಕ್ ಎಕ್ಸ್ ಕ್ಲೋಸಿಂಗ್ 56,766 ಹತ್ರ ಬಂದಿದೆ. ಸೊ ನಾವು ಬ್ಯಾಂಕ್ ಎಕ್ಸ್ ಮೂಮೆಂಟಮ್ ನ ಯೂಶಲಿ ಬ್ಯಾಂಕ್ ಎಕ್ಸ್ ಜೊತೆಗೆ ಕಂಪೇರ್ ಮಾಡ್ತೀವಿ, ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ಎಕ್ಸ್ ನ ನಾವು 56,800 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೋಬೇಕಾದ್ರೆ ನಾವು ಆಲ್ರೆಡಿ ಬ್ಯಾಂಕ್ ನಿಫ್ಟಿ ನಲ್ಲಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿ 50,100 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅವಾಗ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಕೂಡ ಅದನ್ನ ಕಂಪೇರ್ ಮಾಡಿ ಸಿ ಪೊಸಿಷನ್ಸ್ ನ ತಗೋಬಹುದು. ಸೊ ಬ್ಯಾಂಕ್ ನಿಫ್ಟಿ ಮೇಲೆ ನಾನು ಆಲ್ರೆಡಿ 800 ಪಾಯಿಂಟ್ಸ್ ಅಥವಾ 900 ಪಾಯಿಂಟ್ಸ್ ಅದು 51,000 ವರೆಗೆ ಅಪ್ ಮೂವ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಮೇಲೆ 58,000 ವರೆಗೆ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೀವು ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ಕ್ವಾಂಟಿಟೀಸ್ ನ ತಗೊಂಡು ಇಲ್ಲಿ ಲಾಂಗ್ ಪೊಸಿಷನ್ಸ್ ನ ಹೋಲ್ಡ್ ಮಾಡಬಹುದು. ಇನ್ನು 58,000 ಹತ್ರ ಬರ್ತಂಗೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಬ್ಯಾಂಕ್ ಎಕ್ಸ್ ಅಲ್ಲಿ 56,800 ಇಂದ ಕೆಳಗಡೆ 56,000 ಲೆವೆಲ್. ಸೊ ಇದು 800 ಪಾಯಿಂಟ್ಸ್ ಲೆವೆಲ್ ಆಗಿದೆ. ಸೊ ಇದು ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ನಾವು ಸಿ ಅಥವಾ ಪಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ವೀಕ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ಇಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಈ ಲೆವೆಲ್ ಅಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಬ್ಯಾಂಕ್ ಎಕ್ಸ್ 56,000 ಕೆಳಗಡೆ ಅನ್ನೋದರ 100 ಪಾಯಿಂಟ್ಸ್ ಅಂತ ತಗೊಂಡ್ರೆ 55,900 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಇಲ್ಲಿಂದ ಬರೋ ಕರೆಕ್ಷನ್ ಯಾವುದೇ ಕ್ಷಣದಲ್ಲಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓನ್ಲಿ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಗೆ ಮೊದಲನೇ ಟಾರ್ಗೆಟ್ 55,200 ಲೆವೆಲ್. ಅದು ಬ್ಯಾಂಕ್ ಎಕ್ಸ್ ನ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಈ ಲೆವೆಲ್ ವರೆಗೂ ಬರ್ಬೋದು. ಏನಾದ್ರೂ ದೊಡ್ಡ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇದ್ರೆ ಕೆಳಗಡೆ 54,200 ಲೆವೆಲ್ ವರೆಗೂ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು 56,000 ಇಂದ 56,800 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿದೆ. ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬಹುದು. ಸೊ ಹೇಳ್ತಾ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನಾನು ಈ ಅನಲೈಸಿಸ್ ನ ಮಾರ್ಕೆಟ್ ಶುಕ್ರವಾರದ ಕ್ಲೋಸಿಂಗ್ ಮೇಲೆ ಮಾಡ್ತಾ ಇದ್ದೀನಿ. ಹಾಗೂ ಸೋಮವಾರದ ಮಾರ್ಕೆಟ್ ಡೆವಲಪ್ಮೆಂಟ್ ಯಾವ ರೀತಿ ಬರ್ಬೋದು ಅದಕ್ಕೆ ತಕ್ಕಂಗೆ ಹೇಳ್ತಾ ಇದ್ದೀನಿ. ಸೊ ಇದಲ್ದೇನೆ ಏನಾದ್ರೂ ಚೇಂಜಸ್ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.